ಬರ್ಲಿ ತಡಿಯೋ, ಬರ್ಲಿ ಅವ್ರ ಮುಂದೆ ನಿನ್ ಬಂಡವಾಳ ಎಲ್ಲ ಬಯಲ್ ಮಾಡ್ತೀನಿ. ಏಯ್ ಬಂದ್ರು ನೋಡು, ನಮ್ಮ ತಮ್ಮನೂ ನಮ್ಮ ಅಮ್ಮಯ್ಯ ಬಂದಿದ್ದಾರೆ. ಅದೇನು ಮಾಡ್ತೀಯ? ಸುಮ್ಮನೆ ನನಗೆ ಕಿರಿಕಿರಿ ಮಾಡಬೇಡ. ದಿನ ಮನೇಲಿ ಈ ರೀತಿ ಮಾಡಿದ್ಯಾ ಅಂದರೆ ನೋಡೋ ರಘು, ನಿನ್ನ ಹೆಂಡ್ತಿಗೆ ಹೇಳ್ಬಿಡು, ಈ ರೀತಿ ಮನೆಯಾಗ ಸುಮ್ಮನೆ ದಿನ ಜಗಳ ಕಿತ್ತಾಟ ಇದೆಲ್ಲ ಸುಮ್ಮನೆ. ಅಲ್ಲ ನನ್ನ ಮನೆ ಒಳಗಡೆ ಬರೋದೇ ತಪ್ಪೇನೋ? ಹಾಂ ಹೇಳೋ ನೀನೇ, ನನ್ನ ಮನೆ ಒಳಗಡೆ ಬರೋದು ತಪ್ಪಾ? ಬರಬಾರ್ದ ನನ್ನ ಮನೆ ಒಳಗಡೆ? ಹಾಂ ಬಂದರೆ ಸಾಕು, ನನಗೇನೋ ಮಾಡೋಕ್ಕೆ ಬಂದಿದ್ಯಾ, ನನಗೆ ನೀನು ಮುಟ್ಟಕ್ಕೆ ಬಂದಿದ್ಯಾ, ನನಗೆ ಈ ರೀತಿ ಇದು ಮಾಡೋಕ್ಕೆ ಬಂದಿದ್ಯಾ, ಬರೀ ಅಪಾರ್ಥದ ಮಾತುಗಳು. ಹಾಂ ನನಗೆ ಕೇಳಿ ಕೇಳಿ ಸಾಕಾಗ್ಬಿಟ್ಟೈತೆ ಕಣೋ. ನಿಮ್ಮ ಮನೆ ಒಳಗಡೆ ಬರೋ ಅಧಿಕಾರ ಇಲ್ವೇನೋ ನನಗೆ? ಹಾಂ ಅಲ್ಲ ಹೇಳೋ ನೀನೇ ರಘು, ಹಾಂ ಹೇಳೋ, ನಿನ್ನ ಹೆಂಡ್ತಿಗೆ ಹೇಳೋ. ಬಂಡವಾಳ ಎಲ್ಲ ನಾನು ಬಯಲ್ ಮಾಡ್ತೀನಿ. ಹೇಳಿದ್ರೆ ಈಗಳಪ್ಪ ನಮ್ಮ ಅಣ್ಣನ ಬಗ್ಗೆ ಸುಮ್ಮನೆ ಹೇಳ್ತಾರೆ ಅನ್ನಂಗೆ ಆಗುತ್ತೆ ನಿನಗೆ. ನನ್ನ ಬಂಡವಾಳ ನಾನು ಬಯಲ್ ಮಾಡೇ ಮಾಡ್ತೀನಿ. ಅಲ್ಲ ನೋಡಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ, ಯಾವ ಥರ ನಡ್ಕೊಂತಾ ಇದ್ದಾನೆ ನಿನ್ನ ಮುಂದೆ. ಅಲ್ಲ ಕಣತೆ, ನಿನ್ನ ಮಗನ ಬಗ್ಗೆ ನೀನು ನನ್ನ ಮಗ ಅಂತವನಲ್ಲ ಅಂತ ಹೇಳ್ತೀಯಲ್ಲ. ಹಾಂ ನೀನು ಹೆಂಗೆ ಮಾತಾಡ್ತೀಯ ನೋಡು. ನೋಡು ಅವ್ನು ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ. ನಾನು ಏನೋ ಬಿಡು ಬುದ್ಧಿ ಕಲ್ತ್ಕೊಳ್ಳೋನೆ, ಒಂದ್ಸತಿ ವಾಹನ ಮಾಡೋದಕ್ಕೆ ಬುದ್ಧಿ ಕಲ್ತ್ಕೊಳ್ಳೋನೆ ಅಂತ ಅಂದ್ಕೊಂಡಿದ್ದೀನಿ. ನೀವಿಬ್ರು ಅತ್ಲಾಗ ಹೋಗ್ತಿದ್ದಂಗೆ ಬಂದು ನನ್ನ ಹತ್ರ ಎಷ್ಟು ಅಸಹ್ಯವಾಗಿ ನಡ್ಕೊಳ್ತಾನೆ ಗೊತ್ತಾ ಅವನು. ಹಾಂ ಅವ್ನು ಮಾಡೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಮುಚ್ಚೆ ಬಾಯಿ, ಹೇಳಿದ್ ನಿನ್ಗೆ ಅರ್ಥ ಆಗಲ್ಲ. ಪದೇ ಪದೇ ಅದನ್ನೇ ಮಾತಾಡ್ಕೊಂಡು ನಂಗಾರು ಒಳಗೆ ಬರೋಗಿಲ್ವ ನಮ್ಮ ಅಣ್ಣ? ಗಳಪ್ಪ ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡಿದ್ದು ಬಿಡು, ಬೇರೆ ಮನೆ ಮಾಡ್ಕೊಂಡಿರಪ್ಪ. ನಮ್ಗೆ ಗಳಪ್ಪ ಇವ್ರ ಸವಾಸನೇ ಬೇಡ ಕಣಪ್ಪ. ರಾಮ 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 ಇಲ್ಲೂ ದುಡ್ಡಿಸ್ಕೊಂಡು ಮಾತಾಡ್ತಾಳೆ. ಹಿಂಗೆ ಇಲ್ಲೂ ದುಡ್ಡಿಸ್ಕೊಂಡು ಮಾತಾಡೋದು ನನ್ನ ಮಗನ ಬಗ್ಗೆ. ಅಲ್ಲ ಕಣ, ಒಳಗೆ ಬರೋಕ್ಕಿಲ್ಲ. ಯಾವುದಾದ್ರೂ ಒಂದು ನೆಪ ತೆಗಿತಾ ಇರ್ತಾಳೆ. ನಾನು ಎಷ್ಟು ನನ್ನ ತಮ್ಮನ ಹೆಂಡ್ತಿ ಅಂತೇಳಿ ಎಷ್ಟು ಗೌರವ ಕೊಡ್ತೀನಿ, ಎಷ್ಟು ಅವಳಿಗೆ ನಾನು ಮರ್ಯಾದೆ ಕೊಡ್ತೀನಿ. ಅದು ಬಿಟ್ಬಿಟ್ಟು ಸುಮ್ಮನೆ ಬೇರೆ ಹೋಗೋದಾದ್ರೆ ಸುಮ್ಮನೆ ಹೇಳಿ ಕರ್ಕೊಂಡು ಹೋಗ್ಬಿಡ್ಬೇಕು. ಈ ರೀತಿ ಸುಮ್ಮನೆ ಇದು ಮಾಡಬಾರ್ದು ನಮ್ಮ ಮೇಲೆನ. ಈ ರೀತಿ ಹಿಂಗೆ ಸುಳ್ಳು ಹೇಳೋದು. ಹೌದೇನು ನಾನು ಸುಳ್ಳು ಹೇಳ್ತಾ ಇದ್ದೀನಾ? ನೀನು ಸುಳ್ಳು ಹೇಳ್ತಾ ಇದೀಯಾ? ಇಂಥ ಮಾಡಬಾರ್ದು ಯಾರಿಗೇ ಆಗಲಿ. ಯಾಕೆ ಹಿಂಗೆ ಮಾಡ್ತೀಯಾ? ಯಾಕೆ ಏನಾಯ್ತು? ನನ್ನ ಬಂಡವಾಳ ಎಲ್ಲ ಬಯಲ್ ಮಾಡ್ತೀನಿ ದೊಡಮ್ಮ. ಇವತ್ತು ನಾನು ಬಿಡೋದಿಲ್ಲ. ನನ್ನ ಹತ್ರ ಎಷ್ಟು ಅಸಹ್ಯವಾಗಿ ನಡ್ಕೊಳ್ತಾನೆ ಗೊತ್ತಾ ಇವನು ಲೋಫರು. ಬರೀ ಇಂಥದ್ದೇ ತಲೆಯಲ್ಲಿ ಅದನ್ನೇ ಮಾಡ್ತಾ ಇರೋರಿಗೆ ಅದೇ ಹೊಡ್ತಾ ಇರುತ್ತೆ ತಲೆಯಾಗೆ. ಬಂದರೆ ಹಿಂಗೆ ಮಾಡ್ಬೋದು, ಹಿಂಗೆ ಆಗ್ಬೋದು ಅಂತ ಅದನ್ನೇ ಕಲ್ಪನೆ ಮಾಡ್ಕೊಂತಿರ್ತಾಳೆ ಅನ್ಸುತ್ತೆ ಕಣ. ನಾನೇನೋ ಒಳ್ಳೆಯವಳು ಅಂದ್ಕೊಂಡಿದ್ನಪ್ಪ ನೀನು ಹೇಳ್ತೀನ, ಆದರೆ ಈ ರೀತಿ ಅಂತ ಅಂದ್ಕೊಂಡಿರ್ಲಿಲ್ಲ ಕಣ. ಅಲ್ಲ ಇಂಥವು ಮಾಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಇಂಥವ್ರು ಇರ್ತಾರ ಜನ ಅನಿಸುತ್ತೆ ನನಗೆ. ಅಲ್ಲ ನಾನು ಒಳಗೆ ಬರೋಕ್ಕಿಲ್ಲ, ಒಳಗೆ ಬಂದರೆ ಸಾಕು. ನಾನು ಇಷ್ಟೊತ್ತು ಗಂಟೆ ಹೊರಗೆ ಕೂಕೊಂಡಿದ್ದೀನಿ ಕಣೋ, ನಾನು ಒಳಕ್ಕೆ ಬರಲಿಲ್ಲ ಕಣೋ. ಗೊತ್ತು ಬಿಡೋಣ ನೀನು ಎಂಥವನು ಅಂತ, ಆದರೆ ಉಳ್ದೆ ತಪ್ಪು. ಅಲ್ಲ ನಿನಗೊಂದ್ಸತಿ ಹೇಳಿದ್ದು ಅರ್ಥ ಆಗಲ್ವಾ? ಪದೇ ಪದೇ ಇದನ್ನೇ ಮಾಡ್ತಾ ಇದೆಯಾ? ಒಯ್ಬೇಡ ನೀನು, ನೋಡು ಯಾಕೆ ಒಯ್ತೀಯ? ಒಯ್ಬೇಡ ತೆಗಿ. ನಾನು ನಿಮ್ಮ ಅಣ್ಣನ ಬಂಡವಾಳ ಎಲ್ಲ ಬಯಲ್ ಮಾಡ್ತೀನಿ, ನಾನು ತೋರಿಸ್ತೀನಿ ಇವಾಗ ಅದೆಲ್ಲ ತಗೊಂಬಂದು. ಏನೋ ತಿಳ್ಕೊಬಿಟ್ಟಿದ್ದಾನೆ ನಿಮ್ಮ ಅಣ್ಣ. ಎಷ್ಟು ಸುಳ್ಳು ಹೇಳ್ತಾನೆ ನೋಡು, ಎಷ್ಟು ಸುಳ್ಳು ಹೇಳ್ತಾನೆ ಅಂತ ನಿನ್ನ ಮುಂದೆ ನಿನಗೆ ಗೊತ್ತಾಗಲಿ ಅಂತ ಸುಮ್ಮನಿದ್ದೀನಿ. ಎಷ್ಟು ಸುಳ್ಳು ಹೇಳ್ತಾನೆ ಲೋಫರ್ ನನ್ನ ಮಗ. ಸುಳ್ಳು ಹೇಳೋದಕ್ಕೊಂದು ಇತಿ ಮಿತಿ ಬೇಕು, ಇಷ್ಟೊಂದಲ್ಲ ಸುಳ್ಳು ಹೇಳೋದು. ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಹಿಂಗೆಲ್ಲ ಒದಿಯೋದು ಬಡಿಯೋದೆಲ್ಲ ಮಾಡಬೇಡ್ರಿ. ಯಾಕಂಗೆ ಒಯ್ತೀರಾ? ಸುಮ್ಮನಿರ್ರಿ. ಅಲ್ಲ ಕಣೆ ಶೈಲು, ಮತ್ತೆ ನಮ್ಮ ದೊಡ್ಡ ನಾನು ಒಳಗೆ ಬರಂಗಿಲ್ವಂತಲ್ಲ ಇವಳಿಗೆ. ನಾವು ಯಾರು ಇಲ್ಲ ಅಂತಂದ್ರೆ ಹೊರಗೆ ಕುಕ್ಕಬೇಕು. ಅವ್ನು ಸಣ್ಣ, ಅವನು ಕೆಲ್ಸಕ್ಕೆ ಹೋಗಿ ಬಂದಿರ್ತಾನೆ, ಊಟಕ್ಕೆ ಬೇಡವೆ. ಅವನಿಗೂ ಸಣ್ಣ ಐತೈತೆ. ಅವನಿಗೂ ಬೆನ್ನೋವು ಬಿಡು. ಅವನಿಗೂ ಕೆಲಸ ಮಾಡಿ ಸಾಕಾಗಿರ್ತೇವೆ. ಅವ್ನು ಸಣ್ಣ ಊಟಕ್ಕೆ ಅಂತ ಒಳಗೆ ಬರ್ತಾನೆ. ಹಂಗಾರೆ ಯಾರು ಇಲ್ಲ ಅಂದರೆ ಒಳಗೆ ಬರಂಗಿಲ್ಲ ಯಾರೂ ನಿನ್ನ ಕಾಲದಾಗೆ. ಅದೇ ಮತ್ತೆ ಇಲ್ಲಾಡೋ ಶೈಲಮ್ಮ, ನನಗೆ ಕೆಲ್ಸಕ್ಕೆ ಹೋಗಿ ಬಂದು ಬೆನ್ನು ನೋವು ಬರುತ್ತೆ ನನಗೆ. ಯಾಕಂದರೆ ನಿಂತು ಮಾಡೋವಂಥ ಕೆಲಸ ನನಗೆ ಸಾಕಾಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ತಿಂಗಿ ಬೆಡ್ ಮೇಲೆ ಮನ್ಕಮ್ಮನ ಅಂತ ಬಂದರೆ ಏನೋ ಬಟ್ಟೆ ಏನೋ ತಗೊಂತಾ ಇತ್ತು ಬೀರುಲ್ಲಿ. ನಾನೇನು ಮಾಡಿದೆ, ಬಂದೆ ಹಿಂಗೆ ಉಳ್ಕೊಂಬನ ಅಂತ ಮಂಚದ ಮೇಲೆ ಉಳ್ಕೊಂಡೆ. ಅದಕ್ಕೆ ಅಯ್ಯೋ ನನ್ನ ಹತ್ರ ಈ ರೀತಿ ಅಪಾರ್ಥ ಮಾಡ್ಕೊಂಡು ಮಾತಾಡೋದು. ನನ್ನ ಈ ರೀತಿ ಕೆಟ್ಟ ದೃಷ್ಟಿಲಿ ನೋಡೋದಕ್ಕೆ ಬಂದು ಮಂಚದ ಮೇಲೆ ಮಲ್ಕೊಂಡ್ರು, ಬಂದು ಈ ರೀತಿ ಮಲ್ಕೊಂಡ್ರು, ಬಂದು ನನಗೆ ಈ ರೀತಿ ಹಿಂಗೆ ನೋಡಿದ್ರು. ನನ್ನ ನೋಡೋ ದೃಷ್ಟಿನೇ ಸರಿ ಇಲ್ಲ. ನೀನು ಯೋಚನೆ ಮಾಡೋಂಥ ದೃಷ್ಟಿನೇ ಸರಿ ಇಲ್ಲ. ಫಸ್ಟು ನಾನು ನೋಡೋ ದೃಷ್ಟಿ ಸರಿ ಇಲ್ವಂತೆ. ನಾನು ಸುಮ್ಮನೆ ಬಂದೆ ಮಲ್ಕೊಂಡೆ. ನನಗೆ ಬೆನ್ನು ನೋವು ಬಂತು, ಸುಮ್ಮನೆ ಸ್ವಲ್ಪ ಹೊತ್ತು ಬಂದು ಉಳ್ಕೊಂಬನ ಅಂತ ಉಳ್ಕೊಂಡೆ. ಅದಕ್ಕೇ ನನಗೆ ಈ ರೀತಿ ಬಂದು ರೂಮಲ್ಲಿದ್ದಾಗ ಮಂಚದ ಮೇಲೆ ಮಲ್ಕೊಬಿಟ್ಟ ಅವನು. ಈ ರೀತಿ ನನಗೆ ತಪ್ಪಾಗಿ ತಿಳ್ಕೊಂಡವನೆ. ಈ ರೀತಿ ನನಗೆ ಇದು ಮಾಡ್ತಾ ಇದ್ದಾನೆ, ನನ್ನ ಹತ್ರ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾನೆ. ಬರೀ ಇಂಥದ್ದೇನೋ ಮಾತುಗಳು. ಹೇಳು ಅದೆಷ್ಟು ಸುಳ್ಳು ಹೇಳ್ತೇವೆ ಹೇಳೋ ಮನ್ಯಾಳ ನನ್ನ ಮಗನೇ. ನಿನ್ಗೆ ಇವತ್ತು ಬಿಡಲ್ಲ ಕಣೋ, ಬಿಡಲ್ಲ. ಅದೆಲ್ಲ ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ನಾನು, ಬಿಡಲ್ಲ ನೋಡು. ತೆಗಿ, ಒಯ್ಬೇಡ ತೆಗಿಯಪ್ಪ ನೀನು, ತೆಗಿಲಿಲಿ, ಒಯ್ಬೇಡ ನೀನು. ಈಗ ನೀನು ನೋಡಿರೆ ಹಿಂಗೆ ಹೇಳ್ತೀಯ, ನೀನು ನೋಡಿದ್ರೆ ಹಿಂಗೆ ಹೇಳ್ತೀಯಪ್ಪ. ಯಾರು ನಂಬಬೇಕು, ಯಾರು ಬಿಡಬೇಕು? ಇವಾಗ ನಮ್ಮ ಅಣ್ಣ ಅಂತಾನಲ್ಲ ಅಂತ ಇವನ್ಗೂ ಸಿಟ್ಟು, ನನ್ನ ಮಗ ಅಂತಾನಲ್ಲ ಅಂತ ಯಮನ್ಗೂ ಸಿಟ್ಟು. ಆದರೆ ಅವಳು ನೋಡಿದ್ರೆ ಮಾಡ್ತಾರೆ ಅಂತ ಅವಳು ಹೇಳ್ತಾಳೆ. ಅಲ್ಲ ನೀನು ಏನೋ ಬಿಡೆ ಅತ್ತ ಬಂದು ಮನಿಕೆ ಅಂತಾರೆ, ನಂಗೆ ಅನ್ಬಾರ್ದು. ಅವರು ಕೆಲ್ಸಕ್ಕೆ ಬಂದು ಸಾಕಾಗಿರ್ತಾರೆ. ಇಲ್ಲ ದಡಮ್ಮ, ಅವ್ರು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ನಾನು. ಇವಾಗ ಫೋನ್ ತತ್ತೀನಿ ಬಿಡು, ಅಲ್ಲಿ ಫೋನ್ ಇಟ್ಟಿದ್ದೀನಿ ನಾನು. ಫೋನ್ ತತ್ತೀನಿ, ಫೋನ್ನಾಗೆಲ್ಲ ರೆಕಾರ್ಡ್ ಆಗಿದೆ.
ಏನು ರೆಕಾರ್ಡ್ ಆಗಿದೆ ಏನೂ ಇಲ್ಲ ಎಂಥದ್ದು ಇಲ್ಲ ಏನು ನೀನು ಏನು ತಂದು ನನಗೇನು ಫೋನಾಗ ಏನು ರೆಕಾರ್ಡ್ ಮಾಡೋದು ನೀನು ಏನು ಮಾಡ್ತೀಯ ನೀನು ಎಷ್ಟು ಹೇಳ್ದಂಗೆಲ್ಲ ಫೋನು ಅದು ಇದು ಅಂತೇಳಿ ಇಲ್ಲದ ಮಾತಾಡ್ತಾ ಇದೀಯ. ನಮ್ಮ ಅಣ್ಣಗೆ ಕೆಲ್ಸಕ್ಕೆ ಹೋಗಿರ್ತಾನೆ, ಸಾಕಾಗಿರುತ್ತೆ, ಬಂದು ಮನೆ ಕಂಬ್ತಾನೆ. ಅದು ಬಿಟ್ಬಿಟ್ಟು ಅವ್ನಿಗೆ ಮದುವೆ ಇಲ್ಲ, ಬಂದು ಮನೆ ಕಣಿದ ತಕ್ಷಣ ಈ ರೀತಿ ನನ್ಗೆ ಇದು ಮಾಡ ಎಲ್ಲರೂ ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು, ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಆ ರೀತಿ ನೀನು ಹಂಗೇ ಮನಸ್ಸಲ್ಲಿ ಅನ್ಕೊಂತ ಇದ್ರೆ ಅದೇ ಬರ್ತಾ ಇರುತ್ತೆ ನಿನ್ನ ಮನಸ್ಸಲ್ಲಿ. ಆ ರೀತಿ ಅನ್ಕೊಳಕ್ಕೆ ಹೋಗ್ಬಿಡ್ದು ನಿನ್ನ ಮನಸ್ಸಿನಾಗೆ. ಯಾವತ್ತು ಒಳ್ಳೆ ರೀತಿ ಯೋಚನೆ ಮಾಡೋದು ನೋಡು. ಬರೀ ಆ ಥರದ್ದೇ ಯೋಚನೆ ಮಾಡ್ತಿದ್ರೆ ನಿನಗೆ ಅದೇ ಬರ್ತಿರುತ್ತೆ ತಲೆಯಾಗೆ. ನೋಡು ನನಗೆ ಹಿಂಗೆ ಮಾಡ್ತಾರೇನೋ, ಹಿಂಗೆ ಮಾಡಿದ್ರೇನೋ, ಹಿಂಗೆ ಆಯ್ತೈತೇನೋ, ಹಿಂಗೆ ಆಗುತ್ತೇನೋ, ಹಿಂಗೆ ಮಾಡ್ತಾರೇನೋ ಅಂತದ್ದು ಬರುತ್ತೆ. ಅಲ್ಲ ಅದು ಯಾಕ ಫೋನ್ ತಂದು ತೋರಿಸ್ತೀನಿ ಅಂತಾಳೆ. ಅದೇನು ತೋರಿಸ್ಲಿ ಅದೆಲ್ಲ ನೋಡೋಣ, ಅದೇನು ತೋರಿಸ್ತಾಳೆ ಅಂತ. ದಿನ ನೋಡಿ 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 ನಮ್ಗೊಂದು ಸಾಕಾಗಿದೆ. ದಿನ ಹೇಳಿ ಹೇಳಿ ಯಾರು ಹೇಳ್ತಾರೆ ಇವ್ರಿಗೆ ಈ ತತ್ತಿನ ಫೋನ್ ಬಿಡಲ್ಲ. ನನಗೂ ಸಾಕಾಗೈತೆ. ಅದಕ್ಕೆ ಮತ್ತೆ ನಾನು ಬಂದಾಗಲೇ ತಗೊಂಬನ ಅಂತ ಸುಮ್ಮನಿದ್ದೆ. ಫೋನಲ್ಲಿ ಇಕ್ಕಿದ್ದೀನಿ ಮ್ಯಾಲೆ. ಶೆಲ್ಫ್ ಮೇಕ್ ಇಕ್ಕಾಳು ಫೋನ. ಅಯ್ಯೋ ದೇವ, ಫೋನ್ ನೋಡಿದ್ರೆ ಅಲ್ಲಿ ಇಟ್ಬಿಟ್ಟು ಎಲ್ಲ ರೆಕಾರ್ಡ್ ಮಾಡಿದಾಳ, ವಿಡಿಯೋ ಆಡಿಯೋ ಮಾಡಿದಾಳ. ಅಯ್ಯೋ ದೇವಿ, ಇವಾಗ ಏನು ಹೇಳೋಣಪ್ಪ ನನ್ನ ತಮ್ಮಗೆ? ಹೆಂಗೋ ಒಂದಿಟ್ಟು ಸುಳ್ಳು ಹೇಳಿ ಬಚಾವಾಗ ಅಂತಿದ್ದೆ, ಇವಾಗ ಏನು ಹೇಳೋಣಪ್ಪ? ಗೊತ್ತಾವ ಸುಮ್ಮನಿರು. ಈಗ ಅಲ್ಲೇನೆ ಆರೊಪ್ಪರಮ್ಮಗೆ ವಿಷಯ ಗೊತ್ತಾಯ್ತು. ಆಡ್ಕೆಂಬ್ತಾ ಇದ್ದಾರೆ, ಬೈ ಕೆಮ್ತಾ ಇದ್ದಾರೆ. ಒಳ್ಳೆ ಸರಿಯಾಗಿ ಆಗಬೇಕು ಅಂತ. ಯಾಕೆ ಇಕ್ಕೇಳು? ಅಷ್ಟು ಮ್ಯಾಕೆ ಇಕ್ತೆ ಫೋನ ನೀನು? ಅಷ್ಟು ಮ್ಯಾಕೆ ಏನಕ್ಕೆ ಇಕ್ ಬರಕ್ಕೆ ಹೋಗಿದ್ಯಾ? ವಿಡಿಯೋ ಮಾಡೋಕ್ಕೆ ಅಲ್ಲಿಂದ ವಿಡಿಯೋ ಆನ್ ಮಾಡಿ ಇಕ್ಕವಳೆ. ಅದೇನು ತೋರಿಸಲ್ಲಿ ತಡಿ ನೋಡೋಣ, ನಾವು ಗೊತ್ತಾಗುತ್ತೆ ಇವಾಗ. ವಿಡಿಯೋ ಆನ್ ಮಾಡೋಕೆ ಅಲ್ಲಿ ಶೆಲ್ಫಿನ ಮ್ಯಾಕೆ ಇಕ್ಕವಳೆ. ಮ್ಯಾಕ್ ಇಟ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಮ್ಯಾಕ್ ಇಕ್ಕವಳೆ. ಅಯ್ಯಪ್ಪ ನನ್ನ ಸತ್ತೆ. ಅಯ್ಯೋ ಮ್ಯಾಕ್ ಇಕ್ಕಿ ವಿಡಿಯೋ ಮಾಡಿದಾಳ, ಹಂಗಾದ್ರೆ ಕ್ಯಾಮ್ರಾ ಆನ್ ಮಾಡಿದಾಳ. ಅಯ್ಯಪ್ಪ ದೇವ್ರೆ, ಇವಾಗ ಏನಪ್ಪ ಮಾಡೋಣ? ಅಯ್ಯೋ 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 ಅಯ್ಯೋ, ಇವಾಗ ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ ನನಗೆ. ಹೆಂಗಪ್ಪ ಇದರಿಂದ ಎಸ್ಕೇಪ್ ಆಗೋದು? ಇವಾಗ ನನ್ನ ತಮ್ಮ ಏನಿಲ್ಲ, ನನ್ನ ತಮ್ಮ ಬೋಲು ನನ್ನ ಮೇಲೆ ಒಂಥರ ಹೆಂಗೆ ಅಂತಂದರೆ ಬೋಲು ಆಸೆ ಇಟ್ಕೊಂಡಿದ್ದ ನಮ್ಮ ಅಣ್ಣ ಅಂತ ತುಂಬ ಇಷ್ಟಪಡ್ತಿದ್ದ. ಇವಾಗ ನನ್ನ ತಮ್ಮಂಗೆ ಏನಪ್ಪ ಹೇಳಿ ನಾನು? ಮೇಲಕ್ಕೆ ಹತ್ತಿ ಇಟ್ಟಿದ್ದಾಳಲ್ಲ. ಆಟ್ ಮ್ಯಾಕ್ ಇಕ್ಕವಳೆ. ಆಟ್ ಮ್ಯಾಕ್ ತಗೊಂಡೋಗಿ ಇಕ್ಕವಳೆ ನೋಡು. ಅದು ಜಂಗಂಗೂ ಇಲ್ಲ. ಹೋಗಿ ಶಲಮ್ಮ ತಕ್ಕೊಡೋಗಿ, ಹೋಗಿ ಮ್ಯಾಕ್ ಇಕ್ಕವಳೆ. ಹೋಗು ತೆಗಿಯೋಗಿ ಹೋಗಿ. ನೀನಾದರೂ ಉಟ್ಕಿದೀಯ? ತೆಗಿತೀನಿ ತಡಿ. ಅದು ನನಗೆ ಮೆಲ್ಲಗೆ ತಕ್ಕ ದೊಡ್ಡಮ್ಮ, ಮೆಲ್ಲಗೆ ತೆಗಿಬೇಕು. ಅದು ವಿಡಿಯೋ ಆನ್ ಆಗಿತ್ತು, ವಿಡಿಯೋ ಎಲ್ಲ ರೆಕಾರ್ಡ್ ಆಗಿದೆ. ಮೆಲ್ಲಗೆ ತೆಗಿ ದೊಡ್ಡಮ್ಮ. ಅಪ್ಪ ದೇವ, ಇವಾಗ ಏನಪ್ಪ ಮಾಡಲಿ? ಏನಪ್ಪ ಹೇಳಿ ಇವಾಗ? ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಯಪ್ಪ ಹೋಗತ್ಲಾಗೆ ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ ನನಗೆ. ಅಯ್ಯೋ, ನನ್ನ ತಮ್ಮಗಾಗಲಿ ನಮ್ಮ ಅಮ್ಮೆಗಾಗಲಿ ಏನು ಹೇಳೋಣ? ಅಯ್ಯೋ, ಹಿಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ವಲ್ಲಪ್ಪ ನಾನು. ಎಲ್ಲ ವೀಡಿಯೋ ಮಾಡ್ಕೊಂಡು ಇವಾಗ ನನ್ನ ತಮ್ಮನ ತೋರಿಸ್ಬಿಟ್ರೆ ಅವಳು ವಿಡಿಯೋ ಮಾಡ್ಕೊಂಡು, ಅಯ್ಯೋ ಇವಾಗ ಏನೈತೆ ಅದ್ರಾಗ ಏನು ತೋರಿಸ್ತಾಳೆ ಅವಳು ಅನ್ನೋದೇ ನನಗೆ ಭಯ ಆಗ್ತಾಯಿದೆ. ಯಪ್ಪ ನಿಜ, ನನಗಂತೂ ಇವಾಗ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಭಯ ಶುರುವಾಗಿದೆ. ತೋರಿಸ್ತೀನಿ ನೋಡಿ, ಈಗ ತೋರಿಸ್ತೀನಿ. ಇವ್ನು ಬಂಡವಾಳ ಇವಾಗ ಬಯಲು ಮಾಡ್ತೀನಿ ನೋಡು. ಈಗಲೇ ಬಯಲು ಮಾಡೋದು. ಇವ್ನು ಎಂತಾನು ಏನು ನೋಡು, ನನ್ನ ಹೆಂಗೆ ಸಹಕರಿಸು ನೀನು, ಸ್ವಲ್ಪ ನನ್ನ ಮದುವೆ ಆಗೋವರೆಗೂ ಸಹಕರಿಸು ಅಂತ ನನಗೆ ಯಾವ ರೀತಿ ಟಾರ್ಚರ್ ಕೊಡ್ತಿದ್ದ ಅಂತೇಳಿ ನೋಡು. ನೋಡಿ ಇವಾಗೆಲ್ಲ ತಿಳ್ಕೊ. ನಮ್ಮ ಮನೆ ಅಂತವನಲ್ಲ ಅಂತ ಹೇಳ್ತಿದ್ದಲ್ಲ ನೀನು, ಇವಾಗೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನೋಡ್ಕೊ. ಅಯ್ಯಪ್ಪ, ನಿಮ್ಗೆ ತುಂಬ ಭಯ ಆಗ್ತಾಯಿದೆ. ಇದನ್ನೇನಪ್ಪ ಇವಾಗ ಏನನ್ನ ಮಾಡಿ ಬದಲಾಯಿಸ್ಬೇಕಲ್ಲ. ಏನು ಮಾಡೋಣ? ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದ.